ಇತಿಹಾಸದ ಮೊದಲ ಬಾರಿಗೆ ಶಾಸಕ ಲಕ್ಷ್ಮಣ ಸವದಿ ನೇತೃತ್ವದಲ್ಲಿ 80 ವರ್ಷಗಳ ನಂತರ ಸಂಘದ 7,44,000 ರೂಪಾಯಿ ನಿವ್ವಳ ಲಾಭದೊಂದಿಗೆ ಷೇರುದಾರರಿಗೆ 10% ಡಿವಿಡೆಂಡ್ ಹಂಚಲಾಗುವುದು ಎಂದು ಸಂಘದ ಅಧ್ಯಕ್ಷ ಶಿವಗೌಡ ಬಸಗೌಡರು ಹೇಳಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ದರೂರ ಗ್ರಾಮದ ವಿವಿಧ ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ 80ನೇ ವರ್ಷದ ಸರ್ವಸಾಧಾರಣ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು 2023-24ನೇ ಸಾಲಿನ ಕೊನೆಯಲ್ಲಿ 1,268 ಸದಸ್ಯರನ್ನ ಹೊಂದಿದ್ದು ಷೇರು ಬಂಡವಾಳ 85 ಲಕ್ಷ, 14,000 ದುಡಿಯುವ ಬಂಡವಾಳ 7,80 ಲಕ್ಷ ಮತ್ತು 6,46 ಲಕ್ಷ ಸಾಲ ಹಂಚಿಕೆ ಮಾಡಲಾಗಿದೆ. ನಮ್ಮ ಸಂಘವು ಪ್ರಸ್ತುತ ವರ್ಷದಲ್ಲಿ 99ರಷ್ಟು ಸಾಲ ವಸೂಲಿ ಮಾಡಲಾಗಿದೆ. ಶಾಸಕ ಲಕ್ಷ್ಮಣ ಸವದಿ ಹಾಗೂ ಸರ್ವ ಸದಸ್ಯರ ಮತ್ತು ರೈತರ ಮುಖಂಡರ ಸಹಕಾರದಿಂದ ನಮ್ಮ ಸಂಘಕ್ಕೆ 7,44,000 ರೂಪಾಯಿ ನಿವ್ವಳ ಲಾಭ ಹೊಂದಿದ್ದು ಷೇರುದಾರರಿಗೆ 10% ಡಿವಿಡೆಂಡ್ ಹಂಚಲಾಗುವುದು. ನಮ್ಮ ಸಂಘಕ್ಕೆ ಹೊಸದಾಗಿ ಕಚೇರಿ ಮತ್ತು ಗೋಡೌನ್ ನಿರ್ಮಾಣಕ್ಕೆ ಸರ್ವ ಸದಸ್ಯರ ಒಮ್ಮತದಿಂದ ತೀರ್ಮಾನಿಸಲಾಗಿದೆ. ಸಂಘದಿಂದ ಸಾಲ ಪಡೆದ ಎಲ್ಲಾ ಸದಸ್ಯರು ಸರಿಯಾದ ಸಮಯಕ್ಕೆ ಸಾಲವನ್ನ ಮರುಪಾವತಿಸಿ ಸಂಘದ ಏಳ್ಗೆಗಾಗಿ ಎಲ್ಲರೂ ಶ್ರಮಿಸಬೇಕೆಂದು ಕರೆ ನೀಡಿದರು. ಸಾಲವನ್ನು ವಸೂಲಿ ಮಾಡಿಕೊಂಡು ಈ ವರ್ಷ 4,46,01,305 ರೂಪಾಯಿ ಸಾಲವನ್ನು ಹಂಚಿರುತ್ತೇವೆ. ನಮ್ಮ ಸಂಘವು ಪ್ರಸ್ತುತ ವರ್ಷದಲ್ಲಿ 99% ಸಾಲ ವಸೂಲಿಗೆ ವಹಿಸುತ್ತದೆ. ಒಟ್ಟು ಬರ್ತಕ್ಕಂಥ ಸಾಲ 6,46,01,305 ರೂಪಾಯಿ ಪೈಕಿ 1,44,805 ರೂಪಾಯಿ ಕಟಬಾಕಿ ಇರುತ್ತದೆ. ಮಂಡಳಿ ವರ್ಗ ಪ್ರಯತ್ನದಿಂದ ಸಂಘವು ಪ್ರಗತಿಯಲ್ಲಿ ಬರಲು ಕಾರಣವಾಗಿದೆ. ನಮ್ಮ ಸಂಘವು ವರ್ಷ ಅಂದರೆ 1923-24ನೇ ಸಾಲಿನಲ್ಲಿ ಎಲ್ಲ ತರಹದ ಸಾಲಗಳನ್ನು ಠೇವುಗಳು ವ್ಯವಹಾರ ಮಾಡಿ ಇತರ ವೆಚ್ಚಗಳನ್ನು ಕಳೆದು 7,44,828 ನಿವ್ವಳ ಲಾಭ ಗಳಿಸಿದೆ ಎಂದು ಹೇಳಲು ಸಂತೋಷವಿರುತ್ತದೆ. ಇದೇ ರೀತಿ ನಮ್ಮ ಸಂಘದ ಎಲ್ಲ ಸದಸ್ಯರು ಸಕಾಲಕ್ಕೆ ಸಾಲ ಮರುಪಾವತಿ ಮಾಡಿ ಸಹಕರಿಸಬೇಕು ಎಂದು ಮಂಡಳಿಯವರು ವಾರ್ಷಿಕ ವರದಿ ತಿಳಿಸುತ್ತೇನೆ. ಅದೇ ಅವರು ಹೊಂದಿದ ಷೇರ್ ರಕಮ ಮೇಲೆ ಪ್ರತಿಶತ 10% ಡಿವಿಡೆಂಡ್ ಹಂಚಲು ತಮ್ಮ ಆಡಳಿತ ಹಾಗೂ ಲಾಭ ವಿಭಾಗದೊಂದಿಗೆ ಅಂದಾಜು ಪತ್ರಿಕೆಗೂ ಅನುಮೋದನೆ ಕೋರುತ್ತೇನೆ. ನಮ್ಮ ಸಂಘಕ್ಕೆ ಹೊಸದಾಗಿ ಆಫೀಸ್ ಮತ್ತು ಗೋಡೌನ್ ನಿರ್ಮಾಣ ಮಾಡಲು ಅತಿ ಅವಶ್ಯಕ ಇದ್ದು ಆಡಳಿತ ಮಂಡಳಿ ತೀರ್ಮಾನಿಸುವುದು ಅದಕ್ಕೆ ತಮ್ಮ ಅನುಮೋದನೆ ಕೋರುತ್ತೇನೆ. ಲೆಕ್ಕ ಪರಿಶೋಧನೆ ನೇಮಕ ಸರ್ಕಾರ ಕಂಪನಿ ಚಾರ್ಟರ್ಡ್ ಅಕೌಂಟೆಂಟ್ ಅಥಣಿಯವರು ಇವರು ಮುಂದಿನ ಸಾಲಿಗಾಗಿ ಚಾರ್ಟರ್ಡ್ ಅಕೌಂಟೆಂಟ್ ನೇಮಿಸುತ್ತೇವೆ. ಬೆಳಗಾವಿ ಜಿಲ್ಲಾ ಕೇಂದ್ರ ಸರ್ಕಾರಿ ಬ್ಯಾಂಕಿನ ನಿರ್ದೇಶಕರಾಗೂ ಹಾಗೂ ಜನಪ್ರಿಯ ಶಾಸಕರಾದ ಶ್ರೀ ಲಕ್ಷ್ಮಣ ಸಂಗಪ್ಪ ಸವದಿಯವರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಸಂಘದ 23-24ನೇ ಸಾಲಿನ ಲೆಕ್ಕ ಪರಿಶೋಧನೆಯನ್ನು ಶ್ರೀ ಕಿಶೋರ್ ಬಾಳಿ ಅಂಡ್ ಕಂಪನಿ ಚಾರ್ಟರ್ಡ್ ಅಕೌಂಟ್ ನಿಪ್ಪಾಣಿಯವರು ನಿರ್ವಹಿಸಿ ವರದಿ ಸಲ್ಲಿಸಿರುತ್ತಾರೆ. ಅವರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ. ಹಾಗೂ ಬಿಡಿಸಿಸಿ ಬ್ಯಾಂಕ್ ಅಥಣಿ ತಾಲೂಕಾ ನಿಯಂತ್ರಣಾಧಿಕಾರಿಯಾದ ಶ್ರೀ ಶಂಕರ್ ಎಸ್ ನಂದೇಶ್ವರ ಅವರಿಗೂ ಸರ್ಕಾರಿ ಅಭಿವೃದ್ಧಿ ಅಧಿಕಾರಿಗಳಾದ ರಾಘವೇಂದ್ರ ನೂಲಿ ಅವರಿಗೂ ಬ್ಯಾಂಕ್ ನಿರೀಕ್ಷಕರಾದ ಶ್ರೀ ಎಸ್ ಡವಳೇಶ್ವರ್ ಅವರಿಗೂ ಅಭಿನಂದನೆ. ಸಂಘದ ಹಿರಿಯ ಆಡಳಿತ ಮಂಡಳಿ ಸದಸ್ಯರಾದ ಶ್ರೀಕಾಂತ್ ಅಸ್ಕಿ ಮಾತನಾಡಿ, ಇತಿಹಾಸದ ಮೊದಲ ಬಾರಿಗೆ ಸಂಘದ ಪ್ರಾರಂಭದಿಂದ 80 ವರ್ಷಗಳ ನಂತರ ನಮ್ಮ ಸಂಘವು ಅಧ್ಯಕ್ಷ ಶಿವಗೌಡ ಬಸಗೌಡರ ನೇತೃತ್ವದಲ್ಲಿ ಸಂಘವು ಇಷ್ಟು ಎತ್ತರಕ್ಕೆ ಬೆಳೆದಿದ್ದು ಸಂತೋಷದ ವಿಷಯ. ಸಂಘವು ಇನ್ನಷ್ಟು ಎತ್ತರಕ್ಕೆ ಬೆಳೆಯಲು ಎಲ್ಲ ಆಡಳಿತ ಮಂಡಳಿ ಹಾಗೂ ಸರ್ವ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗ ಹಾಗೂ ರೈತರ ಸಹಕಾರ ಬಹುಮುಖ್ಯವಾಗಿರುತ್ತದೆ. ಸಂಘದ ಏಳಿಗೆಗಾಗಿ ಎಲ್ಲರೂ ಕೈಜೋಡಿಸಿ ಎಂದು ಕರೆ ನೀಡಿದರು. ಇದೇ ಸಮಯದಲ್ಲಿ ಅಧ್ಯಕ್ಷ ಶಿವಗೌಡ ಬಸಗೌಡರ, ಉಪಾಧ್ಯಕ್ಷ ಸಿದ್ದಗೌಡ ಪಾಟೀಲ, ಸದಸ್ಯರಾದ ರವೀಂದ್ರ ಕಲ್ಲೊಳ್ಳಿ, ಶಶಿಕಾಂತ್ ಮಾಯಣ್ಣವರ್, ಶ್ರೀಕಾಂತ್ ಅಸ್ಕಿ, ಸಂಜಯ್ ಮದಂಬಾವಿ, ಶ್ರೀಮತಿ ಕಸ್ತೂರಿ ಗುಮ್ತಾಜ್, ಶ್ರೀಮತಿ ಸುರೇಖಾ ಸವದತ್ತಿ, ಮಲ್ಲೇಶ್ ದಳವಾಯಿ, ಭೂಪಾಲ್ ಕಾಂಬ್ಳೆ ಮತ್ತು ಅಶೋಕ್ ಕೆಮಲಾಪುರ, ಶಂಕರ ತರಗಿ ಹಾಗೂ ಮುಖಂಡರು, ರೈತ ಬಾಂಧವರು, ಸಿಬ್ಬಂದಿಗಳು ಅನೇಕರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್, ಚಿಕ್ಕೋಡಿ.